ವೆಲ್ಕಮ್ ಬ್ಯಾಕ್. ಶಂಕಿತ ಉಗ್ರರ ಬಂಧನ ಪ್ರಕರಣದ ತನಿಖೆ ಚುರುಕಾಗಿರುವಂತದ್ದು. ಪ್ರಮುಖ ಆರೋಪಿಗಳ ಪತ್ತೆಗೆ ಶೀಘ್ರವೇ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ. ಜುನೈದ್ ಪತ್ತೆಗೆ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತದೆ. ಅವನೇ ಪ್ರಮುಖ ಆರೋಪಿ. ಈ ಶಂಕಿತ ಉಗ್ರರ ಹಿಂದೆ ನಿಂತು ಎಲ್ಲಾ ಒಂದು ಆಕ್ಟಿವಿಟೀಸ್ ಅನ್ನ ಮಾಡಿಸಿರುವಂತದ್ದು ಅವನೇ ಆಗಿರುವಂತ ಹಿನ್ನೆಲೆಯಲ್ಲಿ ಆತನ ಪತ್ತೆಗೋಸ್ಕರ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಇಂಟರ್ಪೋಲ್ ಮೂಲಕ ಲುಕ್ಔಟ್ ನೋಟಿಸ್ಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ಜೈಲಿನಿಂದ ಹೊರಬಂದಿದ್ದ ಜುನೈದ್ ಜೈಲಿನಿಂದ ಹೊರಬಂದ ಬಳಿಕ ದುಬೈಗೆ ಹಾರಿರುವಂತಹ ಶಂಕೆ ಇರುವಂತದ್ದು. ಸೊ ಹೀಗಾಗಿ ಗಾಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೋ ಇದ್ದಾನೆ ಎನ್ನುವಂತ ಒಂದು ಅನುಮಾನ ಇರುವಂತದ್ದು ಪೊಲೀಸರಿಗೆ. ಸೊ ಹೀಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಿಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಅಂದ್ರೆ ಪ್ರಮುಖವಾಗಿ 5 ಶಂಕಿತ ಉಗ್ರರನ್ನ ಬಂಧಿಸಲಾಯ್ತಲ್ಲ. ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದರ ಮಾಸ್ಟರ್ ಮೈಂಡು ಮಾಸ್ಟರ್ ಪ್ಲಾನ್ ಇರುವಂತದ್ದೆಲ್ಲದೂ ಕೂಡ ಜುನೈದದ್ದು ಅಂತ ಈಗ ಆಲ್ರೆಡಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಸೊ ಹೀಗಾಗಿ ಆತನನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ನೈಸ್ ವಿಚಾರದಲ್ಲಿ ಮುಂದುವರೆದಿರುವಂತದ್ದು HDKಯ ಸಮರ. ಮತ್ತೆ ಸರಣಿ ಟ್ವೀಟ್ ಅನ್ನ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಮಾಜಿ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ವಿರುದ್ಧ ಸರಣಿ ಆರೋಪವನ್ನ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಇವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಂತೂ ಏನು ಮಾಡಲಿಲ್ಲ. ಈಗ ಅಧಿಕಾರದಲ್ಲಿಲ್ಲ, ವಿರೋಧ ಪಕ್ಷದಲ್ಲಿದ್ದಾರೆ, ಸುಮ್ಮನೆ ಹೊಡೆಯೋದತ್ಲಾಗೆ. ಸಿದ್ದರಾಮಯ್ಯನವರಲ್ವಾ, ಆರೋಪ ಮಾಡು ಮಾಡು ಮಾಡು. ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಏನು ಮಾಡಲ್ಲ. ಮೊನ್ನೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡ್ತಾ ಇದ್ರು ಕುಮಾರಸ್ವಾಮಿ ಅವರು. ಸರ್ಕಾರ ಏನು ಮಾಡಲಿಲ್ಲ ಅದು ಇದು ಅಂತ. ಬಸವರಾಜ ಬೊಮ್ಮಾಯಿ ಅವರು ಕೂಡ 2 ವರ್ಷ ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ಅವ್ರನ್ನು ಕೂಡ ಪ್ರಶ್ನೆ ಮಾಡ್ಬೋದಿತ್ತು, ಆದ್ರೆ ಮಾಡಲಿಲ್ಲ. ಯಾಕಂದ್ರೆ ಈಗ ಇವ್ರ ಪ್ರತಿಪಕ್ಷ ಅಲ್ವಾ. ಸೊ ಆಡಳಿತ ಪಕ್ಷ ಯಾರಿರುತ್ತೆ ಅವ್ರ ಮೇಲೆ ಸವಾಲು ಹಾಕೋದು. ಇವರು ಅಷ್ಟೇ, ಕಾಂಗ್ರೆಸ್ನವ್ರು ಏನು ಕಮ್ಮಿ ಅಲ್ಲ. ಅವರು ಪ್ರತಿಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಹಿಂಗೆ ಹೊಡ್ಕೊಂಡು ಹೋಗೋದು. BJP ವಿರುದ್ಧ ಆರೋಪ ಮಾಡೋದು, ಅಥವಾ JDS ನವರಿದ್ರೆ ಅವ್ರ ವಿರುದ್ಧ ಆರೋಪ ಮಾಡೋದು. ಈಗ ಇವ್ರು ಸರದಿ ಇವ್ರು ಆರೋಪ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಅಕ್ರಮವಾಗಿ ಕಬಳಿಸಿದ ಭೂಮಿಯನ್ನ ವಶಕ್ಕೆ ಪಡೆಯಿರಿ, ನೈಸ್ ಸದನ ಸಮಿತಿ ವರದಿ ಮೇಲೆ ಖಡಕ್ ಕ್ರಮವನ್ನ ಜರುಗಿಸಿ, ಸತ್ಯರಾಮಯ್ಯ ಆಗಿ ಇತಿಹಾಸದಲ್ಲಿ ದಾಖಲಾಗಿ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಿವಪ್ರಸಾದ್, ನೋಡ್ತಾ ಇದ್ವಿ ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು. ಈಗ ಅದನ್ನ ಮುಂದುವರಿಸಿದ್ದಾರೆ. ಸರಣಿ ಟ್ವೀಟ್ ಮಾಡುವ ಮುಖಾಂತರ ಸಿದ್ದರಾಮಯ್ಯನವರ ವಿರುದ್ಧ ಚಾಟಿಯನ್ನ ಬೀಸಿರುವಂತದ್ದು ಕುಮಾರಸ್ವಾಮಿ ಅವರು. ಈ ಒಂದು ವಿಚಾರವನ್ನ ಯಾವ ರೀತಿಯಾಗಿ ಪ್ರಸ್ತಾಪ ಮಾಡ್ತಾ ಮಾಡ್ತಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋಕೆ ಮುಂದಾಗ್ತಾ ಇದ್ದಾರೆ ಅಂತ. ಪೃಥ್ವಿ, ಈಗ ತಮ್ಗೆ ಗೊತ್ತಿರ್ಬೋದು, ಗ್ಯಾರಂಟಿ ವಿಚಾರಗಳನ್ನೇ ಪ್ರತಿಪಕ್ಷಗಳು ಅಸ್ತ್ರವಾಗಿ ಇಟ್ಕೊಂಡಿದ್ದು. ಈಗ ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿಗಳಲ್ಲಿ ಪ್ರಮುಖ 4 ಗ್ಯಾರಂಟಿಗಳನ್ನ ಅನುಷ್ಠಾನ ತರುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕಾಂಗ್ರೆಸ್ ದಾಪಕಾಲ ನೆಟ್ಟಿದೆ. ಅದರಲ್ಲಿ ಕೊಂಚ ಮಟ್ಟಿಗೆ ಯಶಸ್ಸು ಕೂಡ ಪಡ್ಕೊಳ್ತಾ ಇದೆ. ಸೊ ಈಗ ಯಾವುದೇ ವಿಚಾರಗಳು ಸದ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ತಿಳಿಸ್ಬೇಕು ಅಥವಾ ಸರ್ಕಾರದ ವಿರುದ್ಧ ಟೀಕಾಸ್ತ್ರ ಮಾಡಬೇಕು ಅಂದ್ರೆ ಯಾವುದೇ ವಿಚಾರಗಳು ಸದ್ಯಕ್ಕೆ ವಿರೋಧ ಪಕ್ಷಗಳ ಮುಂದೆ ಇಲ್ಲ. ಇನ್ನ ವರ್ಗಾವಣೆ ದಂಧೆ ವಿಚಾರ ಅದು ಕೂಡ ತಣ್ಣಗಾಯ್ತು. ಈಗೇನಿದ್ರು ಹೊಸ ಅಸ್ತ್ರಗಳನ್ನ ಹುಡುಕ್ತಾ ಇರ್ಬೇಕು. ಸೊ ಅದೇ ಒಂದು ರೀತಿಯಲ್ಲಿ ಈಗ ಹಳೆಯ ಅಂದ್ರೆ ನೈಸ್ ಹಗರಣ ಏನಿದೆ, ನೈಸ್ ಹಗರಣಕ್ಕೆ ಮರುಜೀವವನ್ನ ಕೊಡುವಂತಹ ನಿಟ್ಟಿನಲ್ಲಿ, ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಸದನ ಸಮಿತಿಯನ್ನು ವರದಿಯನ್ನ ಕೊಟ್ಟಿತ್ತಲ್ಲ, ಸೊ ಆ ಒಂದು ವರದಿಗೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮಗಳು ಆಗಿಲ್ಲ. ಸೊ ಸದನ ಸಮಿತಿ ವರದಿ ಏನ್ ಕೊಟ್ಟಿದೆಯಲ್ಲ ಅದರ ಮೇಲೆ ಕ್ರಮವನ್ನ ಕೈಗೊಳ್ಳಿ, ಅದರಲ್ಲಿರುವಂತಹ ಅಧಿಕಾರಿಗಳು ಜೊತೆಗೆ ತಮ್ಮದೇ ಪಕ್ಷದವರು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಪ್ರಮುಖ ನಾಯಕರಿಲ್ಲ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ. ತಮ್ಗೇನಾದ್ರು ಕೂಡ ಸದನ ಸಮಿತಿ ವರದಿಯ ಮೇಲೆ ಕ್ರಮವನ್ನ ಕೈಗೊಳ್ಳಕ್ ಆಗ್ಲೇ ಇಲ್ಲ ಅನ್ನೋದಿದ್ರೆ CBI ತನಿಖೆ ಕೊಡಿ. ಇದರಿಂದ ರೈತರಿಗೆ ಒಂದು ಆಗಿರುವಂತ ಅನ್ಯಾಯವನ್ನ ಸರಿಪಡಿಸಿ ಈ ಮೂಲಕ ಸತ್ಯರಾಮಯ್ಯ ಆಗಿ ಅನ್ನುವಂತ ಸವಾಲನ್ನ ಅಲ್ಲ ಶಿವಪ್ರಸಾದ್, ಇಲ್ಲಿ ಪ್ರಶ್ನೆ ಬರೋದು ಅಂದ್ರೆ ಈಗ ಕುಮಾರಸ್ವಾಮಿ ಅವರಿಗೆ BJP ಇದ್ದಂತ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಬರೋದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲೇ ಈ ಪ್ರಶ್ನೆಗಳು ಬರ್ತಾವಲ್ಲ ಅಂತ. ರೈತರು ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಕುಮಾರಸ್ವಾಮಿ ಅವ್ರು ಕಾಣಿಸೋದು ಅಂತ. ಪೃಥ್ವಿ, ತಮ್ಗೆ ಗೊತ್ತು, ರಾಜಕೀಯದಲ್ಲಿ ಅವ್ರವ್ರಿಗೆ ಯಾವಾಗ ಅನುಕೂಲ ಆಗುತ್ತೋ ಆಯಾ ರೀತಿಯಾದಂತಹ ವಿಚಾರಗಳನ್ನ ಚರ್ಚೆಗೆ ಎತ್ಕೊಳ್ತಾರೆ. ಜೊತೆಗೆ ಯಾವ ಪಕ್ಷ ಈಗ ತಮ್ಗೆ ಗೊತ್ತಿದೆ BJP ವಿರುದ್ಧ ಅವರೊಂದು ರೀತಿಯಾಗಿ ಅಘೋಷಿತವಾದಂತಹ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಆ ವಿಚಾರವನ್ನ ಅವ್ರು ಪ್ಲೇ ಮಾಡೋದಕ್ಕೂ ಆಗೋದಿಲ್ಲ. ಅವರ ಅನುಕೂಲಕ್ಕೆ ತಕ್ಕಂತೆ ರಾಜಕಾರಣಿಗಳು ಟೀಕಾ ಪ್ರಹಾರಗಳನ್ನ ಮಾಡ್ತಾ ಹೋಗ್ತಾರೆ.
ಅದ್ ಕಾಮನ್ ಕೂಡ ತಮಗೂ ಕೂಡ ಗೊತ್ತಿದೆ ಪೃಥ್ವಿ. ಓಕೆ, ನೋಡೋಣ ಶಿವಪ್ರಸಾದ್ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರಾ ಅಥವಾ ಮತ್ತೆ ಸೈಲೆಂಟ್ ಆಗುತ್ತಾ, ಸದನ ಸಮಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಚ್ ಮಾಡ್ಲಿಕ್ಕೆ ಹೋಗೋದಿಲ್ವಾ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.